ಈ ಪೆಂಗರಂಗ ಅಲಿಯಾಸ್ ಚಿಪ್ಪುರಂಗ ಅಲಿಯಾಸ್ ಪಬ್ಲಿಕ್ ಟಿವಿಯ ರಂಗನಾಥ್ ಅವನ ಬಗ್ಗೆ ಆಗಾಗ ನಾವು ಮಾತಾಡಲೇಬೇಕಾದಂತಹ ಅನಿವಾರ್ಯ ಸ್ಥಿತಿಯನ್ನ ಅವನೇ ಸೃಷ್ಟಿ ಮಾಡ್ತಾನೆ. ಅವನೇ, ನಾನು ವಯಸ್ಸನ್ನು ಮೀರಿ ಅವನಿಗೆ ಯಾವತ್ತೂ ಸಹ ಮರ್ಯಾದೆ ಕೊಡದೆ ಮಾತಾಡೋದಕ್ಕೆ ಕಾರಣ ಏನು ಅಂತ ಎಲ್ಲ ಸಂದರ್ಭಗಳಲ್ಲೂ ಹೇಳಿದ್ದೀನಿ. ಅವನಷ್ಟು ದೊಡ್ಡ ಜಾತಿವಾದಿ, ಅವನಷ್ಟು ದೊಡ್ಡ ಕೋಮುವಾದಿ ಕರ್ನಾಟಕದ ಪತ್ರಿಕೋದ್ಯಮದಲ್ಲಿ ಇಲ್ಲವೇ ಇಲ್ಲ. ಅಂತಹ ಜಾತಿ ಕ್ರಿಮಿಗೆ, ಕೋಮು ಕ್ರಿಮಿಗೆ ಮರ್ಯಾದೆ ಕೊಟ್ಟು ಮಾತನಾಡುವಷ್ಟು ಒಳ್ಳೆತನ ನನ್ನಲ್ಲಿಲ್ಲ. ಹಾಗಾಗಿ ಅವನು ಪೆಂಗರಂಗ ಪಬ್ಲಿಕ್ ರಂಗ ಅವನು ಆಗಾಗ ತನ್ನ ಒಳಗಿರುವಂತಹ ವಿಷಯವನ್ನ ಒಂದು ಎಲ್ಲೆಗೂ ಮೀರಿ ಹೊರಗೆ ಹಾಕಿದಾಗ ಅದನ್ನ ವಿವರಿಸುವ ಪ್ರಯತ್ನವನ್ನು ನಾನು ಮಾಡ್ತಿರ್ತೀನಿ. ಇಲ್ಲದೆ ಹೋದ್ರೆ ಅಂತಹ ಅನಿಷ್ಟ ಮನಸ್ಥಿತಿಯವನ ಬಗ್ಗೆ ಮಾತಾಡೋದಕ್ಕೆ ನನಗೇನು ದೊಡ್ಡ ಆಸಕ್ತಿ ಇಲ್ಲ, ಯಾವಾಗ್ಲೂ ಮಾತಾಡೋದಿಲ್ಲ. ಇಂತಹ ರೀತಿಯಲ್ಲಿ ಯಾವುದೋ ಒಂದು ಹೇಳಲೇಬೇಕು ಅವನ ಬಗ್ಗೆ, ಅಂತಹ ಒಂದು ಕೊಳಕು ಕೆಲಸ ಮಾಡಿದಾಗ ಮಾತ್ರ ಅವನ ಬಗ್ಗೆ ನಾನು ಪ್ರಸ್ತಾಪ ಮಾಡೋದು. ಸೊ ಪೆಂಗರಂಗ ಅಲಿಯಾಸ್ ಚಿಪ್ಪುರಂಗ, ಅವನಿಗೆ ಚಿಪ್ಪುರಂಗ ಅಂತ ಯಾಕೆ ಹೆಸರು ಬಂತು ನಿಮ್ಗೆಲ್ಲ ಗೊತ್ತೇ ಇದೆ. ಮೋದಿಗೆ ಬಕೆಟ್ ಹಿಡಿಯಕ್ ಹೋಗಿ ಮೋದಿ ಗುಲಾಮಗಿರಿಯ ನಶೆಯಲ್ಲಿ 2,000 ರೂಪಾಯಿ ನೋಟಿನಲ್ಲಿ ಚಿಪ್ಪಿದೆ. ಆ ಚಿಪ್ಪು 50 ಮೀಟರ್ ಕೆಳಗಡೆ ನೋಟನ್ನ ಬಚ್ಚಿಟ್ರು ಸಹ ಸ್ಯಾಟಲೈಟ್ ಮೂಲಕ ಅದನ್ನ ಕಂಡು ಹಿಡಿದಿತ್ತೆ ಅಂತ ಇಡೀ ದೇಶಕ್ಕೆ ಸುಳ್ಳು ಬೊಗಳಿದಂತವನು ಈ ರಂಗ. ಹಾಗಾಗಿ ಇವನಿಗೆ ಚಿಪ್ಪುರಂಗ ಅನ್ನುವಂಥ ಒಂದು ಅಡ್ಡ ಹೆಸರು ಬಂತು. ಅದು ಉಳಿದಂತೆ ಕೋಮುವಾದಿ ರಂಗ, ಜಾತಿವಾದಿ ರಂಗ, ಎಲ್ಲ ರಂಗಗಳು ಅವನಿಗೆ ಸೂಟ್ ಆಗ್ತವೆ. ಅದಿರ್ಲಿ. ಈಗೇನಕ್ಕೆ ನಾನು ಅವನ ಬಗ್ಗೆ ಮಾತಾಡ್ತಿರೋದು ಅಂದ್ರೆ, ಸೌಜನ್ಯ ಹೋರಾಟ ನಡೀಬಾರದು, ಸೌಜನ್ಯ ಸಾವಿಗೆ ನ್ಯಾಯ ಸಿಗಬಾರದು, ಸೌಜನ್ಯನ ರೇಪ್ ಮಾಡಿ ಕೊಂದವರು ಶಿಕ್ಷೆಗೆ ಒಳಗಾಗಬಾರದು. ಅಲ್ಲಿದಾರಲ್ಲ ಒಬ್ರು ರಿಪಬ್ಲಿಕ್ ಆಫ್ ಧರ್ಮಸ್ಥಳ, ಅದರ ಒಡೆಯ, ಅದರ ದಣಿ, ಆ ದಣಿಗೆ ಯಾವುದೇ ತೊಂದರೆ ಆಗಬಾರದು. ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಯಾವ ಒಂದು ಕೊಲೆಗೂ, ಅತ್ಯಾಚಾರಕ್ಕೂ, ಅಪಹರಣಕ್ಕೂ, ಇನ್ನೇನೋ ಅಪರಾಧ ಪ್ರಕರಣಗಳಿಗೂ ಸಹ ನ್ಯಾಯ ಸಿಗಬಾರದು. ನ್ಯಾಯ ಸಿಕ್ಕರೆ ನಮ್ಮ ದಣಿಗಳಿಗೆ ಪೆಟ್ಟು ಬಿದ್ದಂಗಾಗತ್ತೆ. ನಮ್ಮ ದಣಿಗಳಿಗೆ ಪೆಟ್ಟು ಬಿದ್ರೆ ಅವರ ಎಂಜಲಿನಲ್ಲಿ ಬದುಕ್ತಾ ಇರುವ ನಮಗೆ ನಿರಾಸೆ ಆಗುತ್ತೆ, ಸಮಸ್ಯೆ ಆಗುತ್ತೆ, ನೋವಾಗುತ್ತೆ ಅನ್ನೋದು ಈ ಪೆಂಗರಂಗನ ಮನಸ್ಥಿತಿ. ಆ ಮನಸ್ಥಿತಿಯ ಆಧಾರದ ಮೇಲೆ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಚೌಧರಿ ಅವರ ವಿರುದ್ಧ ವಿಷ ಕಕ್ಕಿದ್ದಾನೆ. ಯಾಕೆ? SIT ಇದೆಯಲ್ಲ, SIT ಹಾದಿ ತಪ್ಪುತ್ತಿದೆ ಅನ್ನುವಂತಹ ಸನ್ನಿವೇಶದಲ್ಲಿ ನಾಗಲಕ್ಷ್ಮಿ ಚೌಧರಿ ಅವರು ಪತ್ರ ಬರೆದಿರೋದಕ್ಕೆ. ಏನ್ ತನಿಖೆ ನಡೆಸ್ತಿದ್ದೀರಿ? ಯಾವ್ಯಾವ ಆಂಗಲ್ ಅಲ್ಲಿ ನಡೆಸ್ತಿದ್ದೀರಿ? ನಿಮ್ಮ ತನಿಖೆಯಲ್ಲಿ ಲೋಪಗಳಿದ್ದಂಗಿದೆ. ನಿಮಗೆ ತನಿಖೆ ಕೊಟ್ಟಿದ್ದು ಯಾವ ವಿಚಾರಕ್ಕೆ, ನೀವು ಏನೇ ಮಾಡಿದಿರಿ ವರದಿ ಕೊಡಿ ಅಂತ ಕೇಳಿದಾರಲ್ಲ ನಾಗಲಕ್ಷ್ಮಿ ಅವರು, ಅದಕ್ಕೆ ಇವನು ವಿಷಕಾರಿದ್ದಾನೆ. ಇವನ ಪ್ರಕಾರ ಈ ರೀತಿಯಾಗಿ SIT ಯಾವತ್ತೂ ಯಾವ ಪ್ರಕರಣದಲ್ಲಿಯೂ ಸಹ ರಚನೆ ಆಗಿರ್ಲಿಲ್ವಂತೆ. ಎಂತಹ ಸುಳ್ಳು ಬುರುಕ ಇವನು ನೋಡಿ, ಈ ಕೋಮುವಾದಿ ಜಾತಿವಾದಿ ಎಂಥ ಸುಳ್ಳು ಬುರುಕ. 1.5 ವರ್ಷದ ಹಿಂದೆ ತಾನೆ, 1.5-2 ವರ್ಷಗಳ ಹಿಂದೆ ತಾನೆ ಪ್ರಜ್ವಲ್ ರೇವಣ್ಣ ಅನ್ನುವಂತಹ ಕಾಮುಕನ ಕುರಿತಾಗಿ ಒಂದು SIT ರಚನೆ ಆಗಿರ್ಲಿಲ್ವಾ? SITನೇ ಇಲ್ಲಿಯವರೆಗೆ ಆಗಿರ್ಲಿಲ್ಲ, ಇದಕ್ಕೆ ಯಾಕೆ ಸ್ಪೆಷಲ್ SIT ಅಂತ ಕೇಳ್ತಾನೆ ಇವನು. ಅಲ್ಲ, ಇವ್ರಿಗೇನ್ ಸಮಸ್ಯೆ? SIT ಆಗ್ಲಿ, ತನಿಖೆ ಆಗ್ಲಿ, ತಪ್ಪಿತಸ್ಥರ ಶಿಕ್ಷೆಗೆ ಒಳಪಡ್ಲಿ, ಇವನಿಗೆ ಬೇಕಾಗಿಲ್ಲ. ನಾನು ಹೇಳದ್ನಲ್ಲ, ಅವನ ದಣಿಗಳು, ಅವನಿಗೆ ಎಂಜಲು ಕೊಡುವಂತಹ ದಣಿಗಳು, ಅವರಿಗೆ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಅವನ ಹೊಟ್ಟೆ ಉರಿ, ಅವನ ಸಂಕಟ. ಹಾಗಾಗಿ ನಾಗಲಕ್ಷ್ಮಿ ಚೌಧರಿ ಅವರ ವಿರುದ್ಧ ವಿಷ ಕಕ್ತಾನೆ. ಯಾಕೆ ನಾಗಲಕ್ಷ್ಮಿ ಚೌಧರಿ ಅವರ ಬಗ್ಗೆ ಇವನಿಗೆ ಇಷ್ಟು ಸಿಟ್ಟು ಅಂದ್ರೆ, ಅವರೇ ಆರಂಭದಲ್ಲಿ ಯಾವಾಗ ಚಿನ್ನಯ್ಯ ಬುರುಡೆ ತಗೊಂಡು ಬಂದ್ನು, ಇಷ್ಟೆಲ್ಲ ಹೆಣಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿಕೆಯನ್ನ ಕೊಟ್ಟನ ಪೊಲೀಸರ ಮುಂದಗಡೆ, ಆಗ ಒಂದು SIT ಆಗಬೇಕು ಅಂತ ಒತ್ತಡ ಹೇರಿದವರಲ್ಲಿ ಪ್ರಮುಖರು ನಾಗಲಕ್ಷ್ಮಿ ಚೌಧರಿ ಅವರು ದೊಡ್ಡ ಮಟ್ಟದಲ್ಲಿ ಒಂದು ಪತ್ರ ಬರೆದು ಮುಖ್ಯಮಂತ್ರಿಗಳಿಗೆ ಆಸ್ಥೆ ವಹಿಸಿ, ಹೆಣ್ಣು ಮಕ್ಕಳ ವಿಚಾರ ಇದೆ ಅದರಲ್ಲಿ, ಸುಮಾರು ಹೆಣ್ಣು ಮಕ್ಕಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳಿದ್ದಾನೆ, ಸುಮಾರು ಹೆಣ್ಣು ಮಕ್ಕಳ ಅತ್ಯಾಚಾರದ ಬಗ್ಗೆ ಮಾತಾಡಿದ್ದಾನೆ. ಇದು ತನಿಖೆ ಆಗಲೇಬೇಕು, ಇದಕ್ಕೆ ವಿಶೇಷ ತಂಡ ಬೇಕೇ ಬೇಕು ಅಂತ ಹೇಳಿ ನಾಗಲಕ್ಷ್ಮಿ ಅವರು ದೊಡ್ಡ ಮಟ್ಟದಲ್ಲಿ
ಅದಕ್ಕೆ ಒತ್ತಡವನ್ನ ಹಾಕಿದ ಮೇಲೆ ರಾಜ್ಯ ಸರ್ಕಾರ ಆ ಒಂದು ಪ್ರಕರಣಕ್ಕೆ SIT ನೇಮಕ ಮಾಡಿತು. ಆ ಕೋಪ ಇವನಿಗಿದೆ, ಯಾರಿಗೆ? ರಂಗನಿಗೆ, ಪೆಂಗರಂಗನಿಗೆ ಆ ಕೋಪ ಇದೆ. ಆ ನಾಗಲಕ್ಷ್ಮಿ ಅವರು ಇಲ್ಲದೆ ಹೋಗಿದ್ರೆ SIT ಆಗ್ತಿರ್ಲಿಲ್ಲ. SIT ಆಗಿಲ್ಲ ಅಂದ್ರೆ ನನ್ನ ದಣಿಗಳಿಗೆ ಟೆನ್ಷನ್ ಬರ್ತಿರ್ಲಿಲ್ಲ. ಅನ್ಯಾಯವಾಗಿ ಅವ್ರಿಗೆ ಟೆನ್ಷನ್ ಆಯ್ತು. SIT ಕಾರಣಕ್ಕೆ ಇಡೀ ರಾಜ್ಯದಲ್ಲಿ ಚರ್ಚೆ ಆಗೋಯ್ತು. ನನ್ನ ದಣಿಗಳ ಮಾನ ಮರ್ಯಾದೆ ಎಲ್ಲ ಊರ್ ಬಾಗ್ಲಾಗೋಯ್ತು. ಎಲ್ಲರೂ ಚರ್ಚೆ ಮಾಡೋದಕ್ಕೆ ಶುರು ಮಾಡಿಬಿಟ್ರು. ಹಿಂಗಂತೆ ಹಂಗಂತೆ, ಅವನಂತೆ ಇವನಂತೆ, ಹೀಗೆ ಮಾಡದಂತೆ ಹಾಗೆ ಮಾಡದ್ರಂತೆ ಎನ್ನುವಂತಹ ಚರ್ಚೆಗಳು ಇಡೀ ರಾಜ್ಯಕ್ಕೆ ಹಬ್ಬಿದ್ದೆ SIT ಕಾರಣಕ್ಕೆ. ಆ SIT ಬರೋದಕ್ಕೆ ಮುಖ್ಯವಾದ ಕಾರಣ ನಾಗಲಕ್ಷ್ಮಿ. ಆ ನಾಗಲಕ್ಷ್ಮಿ ಚೌಧರಿ ಅವರನ್ನ ನಾನು ಯಾವತ್ತಾದರೂ ಸಹ ದ್ವೇಷಿಸ್ತಾನೇ ಇರ್ತೀನಿ. ಇದು ಪೆಂಗರಂಗನ ಮನಸ್ಥಿತಿ. ಆ ಹಿನ್ನೆಲೆಯಲ್ಲೇನೆ ನಾಗಲಕ್ಷ್ಮಿ ಚೌಧರಿ ಅವರನ್ನು ಅಟ್ಯಾಕ್ ಮಾಡಿದ್ದಾನೆ. ಏನಂತ ಅಟ್ಯಾಕ್ ಮಾಡಿದ್ದಾನೆ ಈ ಪೆಂಗರಂಗ, ಈ ಮನುವಾದಿ ರಂಗ? ಜಾತಿ ವ್ಯವಸ್ಥೆನ ಮತ್ತೆ ವಾಪಸ್ ತರಬೇಕು ಅನ್ನುವಂತಹ ಹಿಂದುತ್ವದ ಮೈಂಡ್ ಸೆಟ್ ಇರುವಂತಹ ಕೋಮುವಾದಿ ಜಾತಿವಾದಿ ರಂಗ ಏನಂತ ಅಟ್ಯಾಕ್ ಮಾಡಿದ್ದಾನೆ ನಾಗಲಕ್ಷ್ಮಿ ಚೌಧರಿ ಅವರನ್ನ ಅಂದ್ರೆ, ನೀವು ಎಡಪಂಥೀಯ ಚಿಂತನೆಗಳನ್ನ ಇಟ್ಟುಕೊಂಡು ಮಾತಾಡೋದು, ನಡ್ಕೊಳ್ಳೋದು, ನಡವಳಿಕೆ ತೋರಿಸೋದೇ ಆದ್ರೆ ಯಾವ್ದಾದ್ರು ಎಡಪಂಥೀಯ ಪಕ್ಷಕ್ಕೆ ಸೇರ್ಕೊಂಡು ಬಿಡಿ. ಅದೇ ಪ್ರಶ್ನೆ ಇವನು ಕೇಳ್ಬೇಕಲ್ವಾ, ಇವನಿಗೆ ಹೇಳ್ಬೇಕಲ್ವಾ ಅದೇ ಮಾತನ್ನ. ನೀನು ಫ್ಯಾಸಿಸ್ಟ್ ಮನಸ್ಥಿತಿಯಲ್ಲಿ ನರಳೋದೇ ಆದ್ರೆ, ಮನುವಾದದ ಕೊಳಕಲ್ಲಿ ಹೊರಳೋದೇ ಆದ್ರೆ, ಬಿಜೆಪಿಯ ಗುಲಾಮಗಿರಿ ಮಾಡೋದೇ ಆದ್ರೆ, ಮೋದಿಯ ಪಾದ ಬೂಟು ಎಲ್ಲ ಪಾಲಿಶ್ ಮಾಡೋ ಬುದ್ಧಿಯನ್ನೇ ತೋರಿಸೋದಾದ್ರೆ ನೀನು ಬಿಜೆಪಿ ಸೇರ್ಕೋ. ಪತ್ರಕರ್ತನಾಗಿ ಯಾಕೆ ಬದುಕ್ತಾ ಇದೀಯಾ? ನೀನು ಪತ್ರಕರ್ತ ಅಲ್ಲ. ಆ ಪತ್ರಕರ್ತ ಅನ್ನುವಂತಹ ಹುದ್ದೆಗೆ ಅಥವಾ ಆ ಪ್ರೊಫೆಷನ್ಗೆ ಕಳಂಕ ನೀನು. ಆದ್ರೂ ಹೇಳ್ತಾ ಇದ್ದೀನಿ, ನೀನೇ ಪತ್ರಕರ್ತ ಅಂತ ಹೇಳ್ಕೊಳ್ತೀಯಲ್ಲ, ಹಂಗಾಗಿ ಹೇಳ್ತಾ ಇದ್ದೀನಿ, ನೀನು ಯಾಕೆ ಬಿಜೆಪಿ ಸೇರ್ಕೊಂಡು ಅಲ್ಲಿ ಹೋಗಿ ಡೈರೆಕ್ಟ್ ಆಗಿ ಪಾದ ಸೇವೆ ಮಾಡಕ್ಕಾಗಲ್ಲ ಮೋದಿಗೆ? ಯಾಕೆ ಸ್ಟುಡಿಯೋದಲ್ಲಿ ಕೂತ್ಕೊಂಡು ವಿಷ ಕಕ್ಕತೀಯ? ಈ ಸಮಾಜದಲ್ಲಿ ಸಮಾನತೆ ಇರಬಾರ್ದು, 24 ಗಂಟೆ ಮುಸ್ಲಿಂ ದ್ವೇಷಿ ಮನೋಭಾವನೆ ಇರಬೇಕು. ಸಾಧ್ಯ ಆದ ಕಡೆಯಲ್ಲೆಲ್ಲ ದಲಿತರನ್ನ, ಶೂದ್ರರನ್ನ ನಾಶ ಮಾಡೋದಕ್ಕೆ ಮನುವಾದವನ್ನ ಹೇರ್ತಾ ಹೋಗಬೇಕು ಅಂತ ನೀನು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಬೊಗಳೋ ಬದಲು ಬಿಜೆಪಿಗೆ ಹೋಗಿ ಬೊಗಳು, ಅಲ್ಲಿ ಹೋಗಿ ಪಾದ ಪೂಜೆ ಮಾಡೋರ್ದು. ನಾಗಲಕ್ಷ್ಮಿ ಅವ್ರಿಗೆ ನೀನು ಹೇಳ್ತೀಯಲ್ಲ ಎಡಪಂಥೀಯ ಪಕ್ಷ ಸೇರ್ಕೊಂಬಿಡಿ ಅಂತ, ನೀನು ಹೋಗಿ ಸೇರ್ಕೊಳ್ಳೋ. ಫ್ಯಾಸಿಸ್ಟ್ ಪಕ್ಷಗಳಿದಾವೆ. ಫ್ಯಾಸಿಸ್ಟ್ ಪಕ್ಷ ಅಷ್ಟು ದೊಡ್ಡದಾಗಿದೆಯಲ್ಲ, ಹೋಗಿ ಅಲ್ಲೋಗಿ ನರಳು. ಅದ್ಯಾವುದೋ ಒಂದು ಗುಂಪು ಐತಲ್ಲ, ನೋಂದಣಿ ಆಗದಂತಹ ಗುಂಪು, ಎಲ್ಲಿ ದೇಶದಲ್ಲಿ ಎಲ್ಲಿ ಯಾವುದೇ ಮೂಲೆಯಲ್ಲಿ ಕೋಮು ಗಲಭೆಗಳಾದರೂ ಅದರ ಗುಂಪಿನ ಏನು ಗೂಂಡಾಗಳೇ ಅದರಲ್ಲಿ ಪಾಲ್ಗೊಳ್ಳೋದು. ಆ ಗುಂಪಿದೆಯಲ್ಲ ನೋಂದಣಿ ಆಗದ ಗುಂಪು, ಆ ಗುಂಪಿಗೆ ಸೇರ್ಕೊಂಡು ಅಲ್ಲೆಲ್ಲಾದ್ರೂ ಹೋಗಿ ನರಳು. ಅಲ್ಲಿ ಇನ್ನೂ ಏನೋ ಅಂಥದ್ದಂಥದ್ದೋ ನಡೀತದಂತಲ್ಲ, ಅದಕ್ಕೂ ನಿನಗೆ ಅವಕಾಶ ಇರುತ್ತೆ ಈ ವಯಸ್ಸಲ್ಲಿ. ಮೊನ್ನೆ ಯಾರೋ ಕೇರಳದಲ್ಲಿ ಒಬ್ಬ ಸೂಯಿಸೈಡ್ ನೋಟ್ ಬರೆದಿಟ್ಟು ಸತ್ತು ಹೋದ್ನಲ್ಲ. ಸಲಿಂಗ ಕಾಮಕ್ಕೆ ಬಲಿಯಾಗಿ ನಾನು ನರಳ್ತಾ ಇದ್ದೀನಿ, ಅದರಿಂದ ಹೊರಗಡೆ ಬರೋಕ್ಕಾಗ್ತಿಲ್ಲ ನನಗೆ. ಅದಕ್ಕೂ ಅವಕಾಶ ಇರುತ್ತಲ್ಲ, ಹೋಗಿ ಆ ಗುಂಪಲ್ಲಿ ಬೀಳು. ಬೇರೆಯವ್ರಿಗೆ ಇಲ್ಲಿ ಹೋಗು ಅಲ್ಲಿ ಹೋಗು ಅಂತ ಬೊಗಳೋದಕ್ಕೆ ನಿನಗೆ ಅವನ ಅಧಿಕಾರ ಕೊಟ್ಟಿದ್ದು? ನಿನಗೆ ಅಧಿಕಾರ ಇಲ್ಲ. ಯಾಕಂದ್ರೆ ನೀನು ಕಚಡ ಕೊಳಕು ಮನಸ್ಥಿತಿಯವನು. ಕಚಡ ಕೊಳಕು ಮನಸ್ಥಿತಿ ನಿಂದು. ನೀನು ಇನ್ನೊಬ್ಬರಿಗೆ ಹೇಳ್ತೀಯ ಅಂದ್ರೆ ಫಸ್ಟ್ ನೀನು ಹೊಟ್ಟೆಗೆ ಅನ್ನ ತಿನ್ನಬೇಕು. ಅನ್ನ ತಿಂದ ಅದೆಷ್ಟು ವರ್ಷ ಆಯ್ತು ನೀನು? ಅದೆಷ್ಟು ವರ್ಷ ಆಯ್ತು? ರೇಷನ್ ಕಾರ್ಡ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಅಕ್ಕಿ ತಗೊಂಡೋಗಿ ಅನ್ನ ತಿನ್ನಬೇಕು ಅಂತ ಮನಸ್ಸು ಬಂದಿಲ್ಲ ನಿನಗೆ. ಆದ್ರೆ ಇದೆಲ್ಲ ಮಾಡ್ತೀಯ. ನಿನ್ನ ಪ್ರಕಾರ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಸಿಗಬಾರದು, ತನಿಖೆನೇ ಆಗಬಾರದು. ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಯಾವ ಕೊಲೆ, ಅತ್ಯಾಚಾರ, ಅನಾಚಾರ, ಹೆಣಗಳು ಸಿಕ್ಕಿರೋ ಮೂಳೆ ಯಾವುದಕ್ಕೂ ನ್ಯಾಯ ಸಿಗಬಾರದು, ಯಾವುದಕ್ಕೂ ಉತ್ತರ ಸಿಗಬಾರದು, ತನಿಖೆನೇ ಆಗಬಾರದು. ನಿಂದು ಒಂದು ಬಾಳು, ಕೆರ ಕಿತ್ತೋದ ಕೆರಕ್ಕಿಂತ ಕಡೆಯಾದಂತಹ ಬಾಳು ನಿಂದು. ಇಂಥ ಬಾಳಿಟ್ಕೊಂಡು ಅದು ಯಾವ ಮುಖ ಇಟ್ಕೊಂಡು ದಿನ ಟಿವಿಯಲ್ಲಿ ಬರ್ತೀಯೋ ನನಗಂತೂ ಅರ್ಥ ಆಗಲ್ಲ. ನನಗಂತೂ ಅರ್ಥ ಆಗಲ್ಲ ಅಷ್ಟೇ. ಸೊ ಇದಿಷ್ಟು ವೀಕ್ಷಕರ ಈ ಪೆಂಗರಂಗ, ಟಾಯ್ಲೆಟ್ ರಂಗ, ಕೋಮುವಾದಿ, ವಿಷಜಂತು, ಜಾತಿವಾದಿ, ಮನುವಾದಿ, ಫ್ಯಾಸಿಸ್ಟ್ ಮನಸ್ಥಿತಿಯ ರಂಗನ ಹೊಸ ಡೈಲಾಗುಗಳು. ಯಾರಿಗೆ? ನಾಗಲಕ್ಷ್ಮಿ ಚೌಧರಿ ಅವರಿಗೆ, ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷರು ಅವರು. ಅವರು ಯಾವ ಕಾರಣಕ್ಕೆ
ನ್ಯಾಯ ಕೇಳ್ತಿರೋ ಕಾರಣಕ್ಕೆ ಧರ್ಮಸ್ಥಳದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಆಗಿರುವಂತಹ ದೌರ್ಜನ್ಯಗಳಿಗೆ, ಕೊಲೆಗಳಿಗೆ, ಅತ್ಯಾಚಾರಗಳಿಗೆ, ಎಲ್ಲ ಅಪರಾಧ ಪ್ರಕರಣಗಳಿಗೂ ಸಹ ನ್ಯಾಯ ಕೇಳ್ತಿರೋದಕ್ಕೆ. ಇಷ್ಟಕ್ಕೂ ಆ ಮೇಡಮ್ ಏನ್ ಕೇಳಿದ್ರು, ತನಿಖೆ 20 ವರ್ಷಗಳಿಂದ ಈ ಸುತ್ತಮುತ್ತಲು ನಡೆದಿರುವಂತಹ ಪ್ರತಿಯೊಂದು ಅಪರಾಧ ಪ್ರಕರಣ, ಕೊಲೆಗಳಾಗಬಹುದು, ಅನಾಥ ಹೆಣಗಳಾಗಿರಬಹುದು, ಒಂದು ಮಿಸ್ಸಿಂಗ್ ಕೇಸ್ಗಳಾಗಿರ್ಬೋದು, ಎಲ್ಲವನ್ನು ಒಳಗೊಂಡು ತನಿಖೆ ಆಗಬೇಕು ಅಂತಿತ್ತಲ್ಲ. ನೀವು ಯಾಕೆ ಕೇವಲ ಚಿನ್ನಯ್ಯ ಕೊಟ್ಟಂತಹ ಮಾಹಿತಿಯ ಆಧಾರದ ಮೇಲೆ ಮಾತ್ರ ತನಿಖೆ ಮಾಡ್ತಿದ್ದೀರಿ? SIT ರಚನೆಯ ಸಂದರ್ಭದಲ್ಲಿ 20 ವರ್ಷಗಳಲ್ಲಿ ಸುತ್ತಮುತ್ತ ಆಗಿರೋ ಪ್ರತಿಯೊಂದು ಪ್ರಕರಣವನ್ನು ತನಿಖೆ ಮಾಡಿ ಅಂತ ಹೇಳಿದ್ರಲ್ಲ, ನೀವು ಮಾಡಿದ್ದೀರಾ? ಮಾಡ್ದಂಗೆ ಕಾಣ್ತಿಲ್ಲ. ಮಾಡಿದರೆ ನನಗೆ ವರದಿ ಕೊಡಿ ಅಂತ ಕೇಳಿದರೆ ಅವ್ರಿಗೆ ಅಧಿಕಾರ ಇದೆ, ವರದಿ ಕೇಳಕ್ ಅಧಿಕಾರ ಇದೆ. ವರದಿ ಕೊಟ್ಟಿಲ್ಲ ಅಂದ್ರೆ SIT ವಿರುದ್ಧ ಕ್ರಮ ಕೈಗೊಳ್ಳಕ್ಕೂ ಸಹ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಅಧಿಕಾರ ಇದೆ. ಆದರೆ ಅದನ್ನ ಇವನು ಸಹಿಸ್ಕೊಳ್ತಾ ಇಲ್ಲ. ಯಾರು? ಈ ಪೆಂಗರಂಗ. ಹಂಗಾಗಿ ಈ ರೀತಿ ಬೋಗಳ್ತಾ ಇದ್ದಾನೆ. ಅವ್ರು ಹೋಗಿ ಎಡಪಂಥೀಯ ಪಕ್ಷಗಳಿಗೆ ಸೇರ್ಕೋಬೇಕಂತೆ, ಎಡಪಂಥೀಯ ಪಕ್ಷಗಳಿಗೆ. ಹಾಗಾಗಿ ನಿಮ್ಮ ಮುಂದೆ ಅವನ ಹೆಸರು ಎತ್ತಕ್ಕೂ ನನಗೆ ಅಸಹ್ಯ ಆಗುತ್ತೆ, ನಾಚಿಕೆ ಆಗುತ್ತೆ. ಇಂಥವನೊಬ್ಬ ಭೂಮಿ ಮೇಲೆ ಇದ್ದಾನಲ್ಲ, ಹುಟ್ಟಿದ್ದಾನಲ್ಲ ಅನ್ನೋದೇ ನಾಚಿಕೆಗೇಡಿನ ಸಂಗತಿ. ಬಟ್ ಏನ್ ಮಾಡೋದು, ಅವನ DNA ಅಂತದ್ದು, ಅವನು ಶತಮಾನಗಳಿಂದ ಅವನ DNA ನಡ್ಕೊಂಡು ಬಂದಿರೋದೇ ಹಂಗೆ. ಹಂಗಾಗಿ ಸಾಯ್ತಾನೆ, ಬಡ್ಕೊಂಡು ಸಾಯ್ತಾನೆ. ಟಿವಿ ಮುಂದೆ ಬಂದು ಬಡ್ಕೊಂಡು ಸಾಯ್ತಾನೆ. ನಿಮಗೆ ಗೊತ್ತಾಗಬೇಕಲ್ವಾ? ಹಾಗಾಗಿ ಇಂಥ ಕೋಮು ಕ್ರಿಮಿಗಳು, ಜಾತಿವಾದಿ ಕ್ರಿಮಿಗಳ ಬಗ್ಗೆ ಮಾತಾಡುವಾಗ ಸಹನೆ, ತಾಳ್ಮೆ ಬರೋಕೆ ಸಾಧ್ಯನೇ ಇಲ್ಲ. ಯಾರೆಲ್ಲರೂ ಸಹ ಸಮಾಜದಲ್ಲಿ ನಂಬಿಕೆ ಇಟ್ಟಿರ್ತಾರೋ, ಮನುಷ್ಯನ ನಡುವೆ ಭೇದ ಮಾಡೋದು ಅಮಾನವೀಯ ಅಂತ ನಂಬ್ಕೊಂಡಿರ್ತಾರೋ, ಅವರು ಯಾರು ಸಹ ಇಂತಹ ಅವನ ಬಗ್ಗೆ ಮಾತಾಡಬೇಕಾದ್ರೆ ತಾಳ್ಮೆಯನ್ನ ಸಾಧಿಸೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನನಗೂ ತಾಳ್ಮೆ ಇರೋದಿಲ್ಲ. ಇಷ್ಟು ಪೆಂಗರಂಗನ ಬಗ್ಗೆ ಈಗ ನಾಗಲಕ್ಷ್ಮಿ ಚೌಧರಿ ಅವರ ಕುರಿತಾಗಿ ಅವನು ಬೊಗಳಿರುವಂತಹ ಬೊಗಳುವಿಕೆಗೆ ನಾನು ಕೊಡಬಹುದಾದಂತಹ ಉತ್ತರ ಅಷ್ಟೇ.